ಎಲ್ರಿಗೂ ನಮಸ್ಕಾರ. ರಾಜ್ಯ ಕಂದಾಯ ಇಲಾಖೆಯ ಕಂದಾಯ ಆಯುಕ್ತಾಲಯದ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬನ್ನಿ, ಒಂದು ವಿಡಿಯೋ ಮುಖಾಂತರ ಇ ಪೌತಿ ಖಾತಾ ರಿಕ್ವೆಸ್ಟ್ ನ ಹೇಗೆ ತಗೊಳ್ಳೋದು, ಇ ಪೌತಿ ಖಾತಾ ಅಪ್ಲಿಕೇಶನ್ ಕೆಲವು ಬದಲಾವಣೆಗಳನ್ನ ಮಾಡಿದ್ದೇವೆ. ಏನೇನು ಬದಲಾವಣೆಯನ್ನ ಮಾಡಿದ್ದೇವೆ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿಕೊಡ್ಲಾಗ್ತಾ ಇದೆ. ಸೊ ಸಂಬಂಧಪಟ್ಟ ವಿಎಒಗಳು ತಮ್ಮ ಮೊಬೈಲ್ ನಂಬರ್ ನ ಕೊಟ್ಟು ಲಾಗಿನ್ ಆಗ್ಬೇಕು. ಸೊ ಲಾಗಿನ್ ಆದಾಗ ಈ ಒಂದು ಸ್ಕ್ರೀನ್ ಬರುತ್ತೆ. ಅದು ತಮ್ಮ ಸರ್ಕಲ್ ಮತ್ತೆ ತಮ್ಮ ಗ್ರಾಮವನ್ನ ಮ್ಯಾಪ್ ಮಾಡಿರ್ತೇವೆ. ಸೊ ಇಲ್ಲಿ ಎಡಗಡೆ ಭೌತಿಕ ಖಾತಾ ರಿಕ್ವೆಸ್ಟ್ ಮಾರ್ಕ್ಡ್ ಆಸ್ ಡಿಸೀಸ್ಡ್ ಬೈ ವಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ತಾವು ಯಾವ್ದು ಆಧಾರ್ ಸೀಡಿಂಗ್ ಮಾಡುವಾಗ ಯಾವ ಸರ್ವೆ ನಂಬರ್ ಯಾರ್ಯಾರು ಓನರ್ ಡಿಸೀಸ್ಡ್ ಅಂತ ಮಾರ್ಕ್ ಮಾಡಿದ್ದೀರಾ ಆ ಒಂದು ಪಟ್ಟಿ ಬರುತ್ತೆ. ಅದರಲ್ಲಿ ತಾವು ಯಾವ ಸರ್ವೆ ನಂಬರ್ ಈಗ ಈ ಭೌತಿಕ ಖಾತಾ ರಿಕ್ವೆಸ್ಟ್ ರೈಸ್ ಮಾಡ್ಬೇಕಾಗಿದೆ ಆ ಒಂದು ಸರ್ವೆ ನಂಬರ್ ಆಯ್ಕೆ ಮಾಡ್ಕೊಳ್ಳಿ ಆ ಓನರ್ ಅನ್ನ. ಸೊ ಇಲ್ಲಿ ನಮ್ಗೆ 4 ಆಯ್ಕೆಗಳು ಬರ್ತವೆ. ಈಗ ಹಳೆ ತಂತ್ರಾಂಶದಲ್ಲಿ ನಿಮಗೆ 3 ಬರ್ತಾ ಇತ್ತು. ಈಗ ಹೊಸದಾಗಿ ಒಂದನ್ನ ಸೇರಿಸಿದ್ದೇವೆ, ಅದು 3ನೇದು. ಅಂದ್ರೆ ಭೂಮಿಯಲ್ಲಿ ಮೃತ ಬಂದಿರುವ ವ್ಯಕ್ತಿಯ ಹೆಸರಿನಲ್ಲಿರುವ ಜಮೀನಿನ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ. ಅಂದ್ರೆ ನೀವು ಯಾರನ್ನ ಡಿಸೀಸ್ಡ್ ಅಂತ ಮಾರ್ಕ್ ಮಾಡಿದ್ರ ಆ ಒಂದು ವ್ಯಕ್ತಿಯ ಜಮೀನಿನ ಮೇಲೆ ಕೋರ್ಟ್ ಕೇಸ್ ನಡೀತಾ ಇದ್ರೆ ಅದಕ್ಕೆ ಪೌತಿ ಖಾತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕ್ಲೋಸ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದೇವೆ. ಅದ್ರ ನೀವು ಸೆಲೆಕ್ಟ್ ಮಾಡಿ ಯಾವ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಆ ಒಂದು ಕೋರ್ಟ್ ಹೆಸರು ಮತ್ತೆ ಕೇಸ್ ನಂಬರ್ ಹಾಕಿ ಆ ಕೇಸ್ಗೆ ಸಂಬಂಧಪಟ್ಟ ಒಂದು ಆದೇಶವನ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕು. 2 MB ಗಿಂತ ಕಡಿಮೆ ಇರಬೇಕು PDF ನ. ಅಪ್ಲೋಡ್ ಮಾಡಿ ನೀವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಅರ್ಜಿ ಈ ಪೌತಿ ಖಾತೆಯಿಂದ ಕ್ಲೋಸ್ ಆಗುತ್ತೆ. ಸೊ ಇದೊಂದು ಹೊಸದಾಗಿ ಕೊಟ್ಟಿದ್ದೇವೆ. ಮೊದಲನೇ 2 ಈಗಾಗಲೇ ತಮ್ಗಿತ್ತು. ಅಂದ್ರೆ ಈಗಾಗಲೇ ಪೌತಿ ಖಾತೆ ಆಗಿರ್ಬೋದು ಅಥವಾ ಯಾರು ಲೀಗಲ್ ಇರ್ಸ ಇಲ್ಲ ಅಂತ ಹೇಳಿ ನೀವು ಕ್ಲೋಸ್ ಮಾಡ್ಕೋಬಹುದಾಗಿತ್ತು. ಸೊ ಇದು 3ನೇದು ಹೊಸದಾಗಿ ಕೊಟ್ಟಿರೋದು. 4ನೇದು ನೀವು ಲೀಗಲ್ ಏರ್ಸ್ ನ ಆಡ್ ಮಾಡ್ಬೇಕು ಅಂದ್ರೆ 4ನೇ ಆಪ್ಷನ್ ಕ್ಲಿಕ್ ಮಾಡಿ ಸೊ ಆಡ್ ಲೀಗಲ್ ಏರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು ಬದಲಾವಣೆ ಏನಪ್ಪಾ ಅಂದ್ರೆ ಹಿಂದೆ ಹಳೆ ತಂತ್ರಾಂಶದಲ್ಲಿ ಲೀಗಲ್ ಏರ್ಸ್ ನ ಟೈಪ್ ಮಾಡೋದಕ್ಕೆ ಕೊಟ್ಟಿದ್ವಿ. ಇಲ್ಲಿ ಫ್ಯಾಮಿಲಿ ಟ್ರೀ ವಂಶವೃಕ್ಷದ RD ನಂಬರ್ ನ ಎಂಟ್ರಿ ಮಾಡಿದ್ರೆ ಆ ವಂಶವೃಕ್ಷದಿಂದ ನಾವು ಲೀಗಲ್ ಏರ್ಸ್ ನ ಫೆಚ್ ಮಾಡ್ಕೋತೇವೆ. ಸೊ ಇದು ನಾಡ ಕಚೇರಿ ಅಪ್ಲಿಕೇಶನ್ ಜೊತೆ ಇಂಟಿಗ್ರೇಟ್ ಆಗಿದೆ. ನೀವು RD ನಂಬರ್ ಕೊಟ್ಟ ತಕ್ಷಣ RD ನಂಬರ್ ಅಲ್ಲಿ ಫ್ಯಾಮಿಲಿ ಟ್ರೀಲಿ ಇರುವಂತ ಎಲ್ಲಾ ನೇಮ್ಸ್ ಫ್ಯಾಮಿಲಿ ಮೆಂಬರ್ ನೇಮ್ಸ್ ಬರುತ್ತೆ. ಇಲ್ಲಿ ನೀವು ಸ್ಟೇಟಸ್ ನ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ನೋಡಿ, ಇಷ್ಟು ಸ್ಟೇಟಸ್ ಕೊಟ್ಟಿದ್ದೇವೆ. KYC ಒಪ್ಪಿಗೆ ಇದೆಯಾ, ಒಪ್ಪಿಗೆ ಇಲ್ವಾ, ಅಥವಾ ಮೈನರ್ ಅಥವಾ ಮೃತರಾಗಿದ್ದಾರಾ, ಅಥವಾ ಆಸ್ತಿಯ ಮೇಲೆ ತಮ್ಮ ಹಕ್ಕನ್ನ ಬಿಟ್ಟು ಕೊಡ್ತಾ ಇದ್ದಾರಾ ಅಂತ. ಈಗ ಇಲ್ಲಿ ಒಬ್ಬರಾದ್ರೂ KYC ಒಪ್ಪಿಗೆ ಮಾಡಿದ್ರೆ ಮಾತ್ರ ಅರ್ಜಿ ಮುಂದುವರಿಯುತ್ತೆ, ಇಲ್ಲ ಅಂದ್ರೆ ಇಲ್ಲ. ಈಗ ನೋಡೋಣ. ಈಗ ಮೊದಲನೇವರಿಗೆ ಒಪ್ಪಿಗೆ ಇಲ್ಲ ಅಂತ ಕೊಟ್ಟಿದ್ದೇವೆ. ಸೊ 2ನೇದು ಮೈನರ್ ಕೊಟ್ಟಿದ್ದೇವೆ. 3ನೇದು ಡಿಸೀಸ್ಡ್. 4ನೇ ಹಕ್ಕನ್ನ ಬಿಟ್ಕೊಟ್ಟಿದ್ದಾರೆ. 5ನೇವರು ಅಪ್ರಾಪ್ತ ಮೈನರ್. ಸೊ ಇಲ್ಲಿ ಮೈನರ್ ಮತ್ತೆ ಡಿಸೀಸ್ಡ್ ಅಂತ ಮಾರ್ಕ್ ಮಾಡಿದ್ರೆ ಅವ್ರನ್ನ ಪೌತಿ ಖಾತೆಗೆ ಕನ್ಸಿಡರ್ ಮಾಡಲ್ಲ. ನೋಡಿ, ಇಲ್ಲಿ ಒಬ್ರು ಕೂಡ ನಾವು KYC ಒಪ್ಪಿಗೆ ಮಾಡಿದ್ದಾರೆ ಅಂತ ಕೊಟ್ಟಿಲ್ಲ ಸ್ಟೇಟಸ್ ನ. ಈಗ ಕೊಡದೆ ಹೆಂಗ್ ಮಾಡಿದ್ರೆ ನೋಡಿ, ಮುಂದುವರಿಯೋದಿಲ್ಲ. KYC ರಿಕ್ವೈರ್ಡ್ ಅಟ್ಲೀಸ್ಟ್ 1 ಲೀಗಲರ್ ಮಸ್ಟ್ ಕಂಪ್ಲೀಟ್ KYC. ಒಬ್ಬ ಲೀಗಲರ್ ಆದ್ರೂ KYC ನ ಮಾಡಿದ್ರೆ ಮಾತ್ರ ಅರ್ಜಿ ಮುಂದುವರಿ. ಈಗ ಮೊದಲನೇದನ್ನ ನಾವು ಬದಲಾವಣೆ ಮಾಡೋಣ. ಸೊ ಡಿಲೀಟ್ ಅಂತ ಕೊಡಿ. ಸ್ಟೇಟಸ್ ಲೀಗಲರ್ ಡಿಲೀಟ್ ಆಗಲ್ಲ, ಸ್ಟೇಟಸ್ ಡಿಲೀಟ್ ಆಗುತ್ತೆ. ಸೊ ಈಗ ಇವ್ರಿಗೆ KYC ಬೇಕು, ಒಪ್ಪಿದ್ದಾರೆ ಅಂತ ಅಪ್ಡೇಟ್ ಮಾಡಿ. ಸೊ ಇಲ್ಲಿ ಒಬ್ಬರನ್ನ KYC ಒಪ್ಪಿದ್ದಾರೆ ಅಂತ ಕೊಟ್ಟಿದ್ದೇವೆ. ಅವರ ಆಧಾರ್ ನಂಬರ್ ಅನ್ನ ಕೊಡಿ. ಸೊ ಕನ್ಸೆಂಟ್ ಅನ್ನ ಕ್ಲಿಕ್ ಮಾಡಿ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಧಾರ್ಗೆ ಲಿಂಕ್ ಆಗಿರುವಂತ ಮೊಬೈಲ್ಗೆ OTP ಬರುತ್ತೆ. OTP ಅನ್ನು ಎಂಟ್ರಿ ಮಾಡಿ. ಸೊ ಈಗ KYC ಕಂಪ್ಲೀಟ್ ಆಗಿದೆ. ಸೊ ಆಧಾರ್ ಡೀಟೇಲ್ಸ್ ಫೆಚ್ ಆಗಿದೆ. ಸೊ ಈ ಪರ್ಸನ್ ಅವೈಲೇಬಲ್ ಇದ್ರೆ ನೀವು ಫೋಟೋ ಕ್ಯಾಪ್ಚರ್ ಮಾಡಬಹುದು, ಇಲ್ಲಾಂದ್ರೆ ನಾಟ್ ಅವೈಲೇಬಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಲೀಗಲರ್ಗೂ ಇವ್ರಿಗೂ ಲೀಗಲರ್ಗೂ ಮತ್ತೆ ಮೃತ ಆಗಿರೋರ್ಗು ಖಾತೆದಾರರಿಗೆ ಏನ್ ಸಂಬಂಧ ಇದೆ, ಆ ರಿಲೇಷನ್ ಭಿನ್ನ ಕೋಮ ಒಂದು ರಿಲೇಶನ್ಶಿಪ್ ನ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ಮೊಬೈಲ್ ನಂಬರ್ ಲೀಗಲರ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಸೆಂಡ್ OTP ಕೊಟ್ರೆ ಸೊ ಅದು ಕೂಡ ನಿಮ್ಗೆ ಮೊಬೈಲ್ಗೆ OTP ಬರುತ್ತೆ. ಮೊಬೈಲ್ ವ್ಯಾಲಿಡೇಟ್ ಆಗುತ್ತೆ. ಮೊಬೈಲ್ಗೆ ಒಂದು OTP ಅನ್ನ ಕಳಿಸಿದೆ. ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ, OTP ನಂಬರ್ ನ ಎಂಟ್ರಿ ಮಾಡಿ. ಸೊ ಇಲ್ಲಿ ಕಡ್ಡಾಯವಾಗಿ ಆ ಲೀಗಲ್ ಏರ್ಗೆ ಮೊಬೈಲ್ ಕೂಡ ವ್ಯಾಲಿಡೇಟ್ ಆಗ್ತಿ.
ಮತ್ತೆ ಎಲ್ಲರಿಗೂ ಕೂಡ SMS ಕೂಡ ಹೋಗುತ್ತೆ. ನಾವ್ ಏನೇನ್ ಸ್ಟೇಟಸ್ ಅಪ್ಡೇಟ್ ಮಾಡಿದೀವಿ ಆ ಒಂದು ಮೆಸೇಜ್ ಕೂಡ ಹೋಗುತ್ತೆ. ಸೊ ಲೀಗಲ್ ಏರ್ಸ್ EKYC ಕಂಪ್ಲೀಟ್ ಆಗಿದೆ ಒಬ್ಬರದು. ಸೊ ಇಲ್ಲಿ ಸಪೋಸ್ ಒಂದು ಡಿಸೀಸ್ಡ್ ಆಗಿರೋ ಪರ್ಸನ್ ಇನ್ನೂ ಒಂದು ಸರ್ವೆ ನಂಬರ್ ಅಲ್ಲಿ ಇದಾನೆ ಅಂದ್ರೆ ಮೋರ್ ದೆನ್ ಒನ್ ಸರ್ವೆ ನಂಬರ್ ಇದಾರೆ ಅಂದ್ರೆ ಆಡ್ ಮಾಡ್ಕೋಬಹುದು. ಆಡ್ ಸರ್ವೆ ನಂಬರ್ ಅಂತ ಕೊಟ್ರೆ ಇಲ್ಲಿ ಆಡ್ ಸರ್ವೆ ನಂಬರ್ ಅಂತ ಕೊಟ್ಟಾಗ ಫ್ರೂಟ್ಸ್ ಡೇಟಾದಲ್ಲಿ ಡೇಟಾ ಲಭ್ಯ ಇದ್ರೆ ಫ್ರೂಟ್ಸ್ ಇಂದ ಬರುತ್ತೆ. ಇಲ್ಲ ನೀವು ಇಲ್ಲಿ ವಿಲೇಜ್ ನ ಆಯ್ಕೆ ಮಾಡಿಕೊಂಡು ಆ ಒಂದು ಅಪ್ಲಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಆಲ್ರೆಡಿ ನೀವು ಏನ್ ಡಿಸೀಸ್ಡ್ ಅಂತ ಮಾರ್ಕ್ ಮಾಡಿದ್ರೆ ಸೊ ಅದನ್ನ ಎಷ್ಟು ಸರ್ವೆ ನಂಬರ್ ಬೇಕಾದ್ರೂ ನೀವು ಆಡ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ಸೊ ಎಲ್ಲಾ ಸರ್ವೆ ನಂಬರ್ಗಳನ್ನ ಸೇರಿಸಿದ್ದೀರಾ ಅಂತ ಕನ್ಫರ್ಮೇಶನ್ ಕೇಳುತ್ತೆ. ಎಸ್. ಸೊ VAO ಮೊಬೈಲ್ ನಂಬರ್ಗೂ ಕೂಡ ಅದು ಮೆಸೇಜ್ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಮೊದಲನೇದು ಪಾವತಿ ಖಾತೆ ಮಾಡಲು ಒಪ್ಪಿರುತ್ತಾರಾ ಇಲ್ವಾ ಅಂತ ಕೊಟ್ಟಿದೆ. ಯಾರ್ಯಾರಿಗೆ ಇಲ್ಲ ಅಂತ ಕೊಟ್ಟಿದೆ ಅದೆಲ್ಲ ಇಲ್ಲ ಅಂತ ಬರುತ್ತೆ. ಅಂದ್ರೆ EKYC ಒಪ್ಪಿಗೆ ಇಲ್ಲ. EKYC ಯಾರಿಗೆ ನಾವು ಒಪ್ಪಿಗೆ ಇದೆ ಅಂತ ಕೊಟ್ಟಿದೆ ಅವ್ರಿಗೆ ಹೌದು ಅಂತ ಸೆಲೆಕ್ಟ್ ಆಗಿದೆ. ಮತ್ತೆ ಆಯ್ಕೆ ಮಾಡಿದ ಉತ್ತರಾಧಿಕಾರಿ ಹೆಸರು ಪಹಣಿಯಲ್ಲಿ ಇದೆಯೇ ಅಂದ್ರೆ ಇದೇ ಪಹಣಿಯಲ್ಲಿ ಅವ್ರ ಹೆಸರು ಇರಬಹುದು. ಇದ್ರೆ ನೀವು ಹೌದು ಅಂತ ಕೊಟ್ಟು ಅಲ್ಲೇ ಹೆಸರನ್ನ ಆಯ್ಕೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇಲ್ಲ ಅಂತ ನೋಡಿ, ಹೌದು ಅಂತ ಕೊಟ್ರೆ ಸೊ ಅಲ್ಲಿ RTC ಇರೋ ನೇಮ್ಸ್ ಎಲ್ಲ ಬರುತ್ತೆ. ಅದ್ರಲ್ಲಿ ನೀವು ನೇಮ್ ನ ಸೆಲೆಕ್ಟ್ ಮಾಡಿ ಅಪ್ಡೇಟ್ ಮಾಡ್ಬೋದು. ಸೊ ಈಗ ನೀವು ಆ ಪಹಣಿಯಲ್ಲಿ ಹೆಸರಿದ್ರೆ ಆ ಹೆಸರನ್ನೇ ನೀವು ಆಯ್ಕೆ ಮಾಡ್ಕೋಬಹುದು. ಸೊ ಪ್ರತಿಯೊಬ್ಬ ಲೀಗಲರ್ಗೂ ಕೂಡ ಆಯ್ಕೆ ಮಾಡಿದ ಪಾಣಿಯಲ್ಲಿ ಇದೆಯೇ ಇಲ್ವೇ ಇದ್ರೆ ಅಲ್ಲಿಂದನೇ ಹೆಸರನ್ನ ಆಯ್ಕೆ ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲ ಅಂತ ಅಪ್ಡೇಟ್ ಮಾಡ್ಬೇಕು. ಓಕೆ, ನಾವು ಯಾರು ಲೀಗಲರ್ಗೆ ನಾವು EKYC ಮಾಡಿದ್ದೇವೆ ಅವ್ರದ್ದು ಡೀಟೇಲ್ಸ್ ಆಧಾರ್ ಅಲ್ಲಿ ಏನ್ ಹೆಸರಿದೆ ಮತ್ತೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ನೇಮ್ ಇದೆ ಅದು ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಗಳಿಗೆ ಕನ್ನಡಕ್ಕೆ ಅನುವಾದ ಮಾಡ್ಕೋಬಹುದು. ಮತ್ತೆ ಆ ಲೀಗಲ್ ನೇಮ್ ನ ಎಡಿಟ್ ಕೂಡ ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಅಲ್ಲಿ ಮತ್ತೆ ರಿಲೇಷನ್ ಏನಿದೆ ಆ ರಿಲೇಷನ್ ನ ಸೆಲೆಕ್ಟ್ ಮಾಡಿ ಅವರು ಮೇನ್ ಓನರ್ ಅಥವಾ ಜಾಯಿಂಟ್ ಓನರ್ ಅನ್ನೋದನ್ನು ಕೂಡ ಇಲ್ಲಿ ನಾವು ಹೇಳ್ಬೋದು. ಈಚ್ ಲೀಗಲ್ ಏರ್ ಈ ಕೆಲವು ಆಧಾರ್ಗಳಲ್ಲಿ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಇರುತ್ತೆ. ಬೇರೆ ಲ್ಯಾಂಗ್ವೇಜ್ ಇದ್ರೆ ಅದನ್ನ ನಾವು ಕನ್ನಡದಕ್ಕೆ ಅನುವಾದ ಮಾಡ್ಕೋಬಹುದು. ಸೊ ಎಲ್ಲ ಲೀಗಲ್ ಏರ್ಸ್ದು ಚೆಕ್ ಮಾಡಿ ಎಡಿಟ್ ಮಾಡ್ಕೊಂಡ್ಮೇಲೆ ಸೊ ಎಲ್ಲವನ್ನು ಪರಿಶೀಲಿಸಿದ್ರ ಅಂತ ಕೇಳುತ್ತೆ. ಟಿಕ್ ಮಾಡಿ ಕಾನೂನು ಉತ್ತರಾಧಿಕಾರಿ ಸೇರಿಸಿ ನೋಡಿ. ಇಲ್ಲಿ ನಾವು ರಿಲೇಷನ್ ಮಿಸ್ ಮಾಡಿದ್ವಿ, ಹಾಗಾಗಿ ಮಿಸ್ ಆಗಿದೆ ಅಂತ ಹೇಳ್ತಾ ಇದೆ. ಇಲ್ಲಿ ಕನ್ನಡ ಎಲ್ಲ ಕನ್ನಡದಲ್ಲೇ ಇರಬೇಕು. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದ್ರೆ ಅದು ಸೇವ್ ಆಗೋದಿಲ್ಲ. ಹಾಗಾಗಿ ಬಿ ಅಂತ ಇರೋದ್ರಿಂದ ಅದು ಸೇವ್ ಆಗ್ತಾ ಇಲ್ಲ. ನೋಡಿ, ಸೇವ್ಡ್ ಸಕ್ಸಸ್ಫುಲಿ. ಸೊ ನೆಕ್ಸ್ಟ್ ಮರಣ ಪತ್ರ ಲಭ್ಯವಿದೆಯೇ? ಹೌದು ಇಲ್ಲ. ಇಲ್ಲ ಅಂದ್ರೆ ನೀವು ಮಾಜರ್ ರಿಪೋರ್ಟ್ ಅನ್ನ ಅಪ್ಲೋಡ್ ಮಾಡಬೇಕು. ಮಾಜರ್ ರಿಪೋರ್ಟ್ ಮತ್ತೆ ವಿಡಿಯೋ ಎರಡನ್ನು ಕೂಡ ಅಪ್ಲೋಡ್ ಮಾಡಬೇಕು. ಸೊ ಎರಡು ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ನೀವು ಪ್ರಿವ್ಯೂನು ಕೂಡ ನೋಡ್ಬೋದು. ನೋಡಿ, ಒಂದು EKYC ಆಗಿದೆ, ಇನ್ನೆಲ್ಲ EKYC ಬೇಡ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಬ್ರು ನನಗೆ EKYC ಬೇಡ ಅಂತ ಹೇಳಿದ್ರು ಅಥವಾ ಯಾರಾದ್ರೂ ಒಬ್ರು ನನಗೆ ಹಕ್ಕು ಬೇಡ ಅಂತ ಹೇಳಿದ್ರೆ ಅದು ನಿಮ್ಗೆ ಭೂಮಿಯಲ್ಲಿ ಮ್ಯುಟೇಷನ್ಗೆ ಹೋಗೋದಿಲ್ಲ, ಡಿಸ್ಪ್ಯೂಟ್ಗೆ ಹೋಗುತ್ತೆ. ಸೊ ಮತ್ತೊಮ್ಮೆ ಗಮನಿಸಿ, ಯಾರಾದ್ರೂ ಒಬ್ರು ನನಗೆ EKYC ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದು ಅಥವಾ ಯಾರಾದ್ರೂ ಒಬ್ರು ನನಗೆ ಪಾವತಿ ಖಾತೆಗೆ ಇಷ್ಟ ನಾನು ಹಕ್ಕನ್ನ ಬಿಟ್ಕೊಡ್ತಾ ಇದೀನಿ ಅಂತ ಹೇಳಿ ಮಾರ್ಕ್ ಮಾಡಿದ್ರೆ, ಸ್ಟೇಟಸ್ ಮಾರ್ಕ್ ಮಾಡಿದ್ರೆ ಅದು ಈ ಪಾವತಿ ಖಾತೆ ಮಾಡೋದಕ್ಕೆ ಭೂಮಿಗೆ ಹೋಗೋದಿಲ್ಲ, ಡಿಸ್ಪ್ಯೂಟ್ಗೆ ಹೋಗುತ್ತೆ. ಸೊ ಎಲ್ರು ಇಲ್ಲ ಡಿಸೀಸ್ಡ್ ಅಥವಾ ಮೈನರ್ ಗಾರ್ಡಿಯನ್ ಆಗಿರ್ಬೇಕು, ಅಟ್ಲೀಸ್ಟ್ ಒಬ್ರು EKYC ಒಪ್ಪಿಗೆ ಇದೆ ಅಂತ ಹೇಳಿರ್ಬೇಕು ಅಥವಾ ಎಲ್ಲರೂ ಒಪ್ಪಿಗೆ ಇದೆ ಅಂತ ಇದ್ದಾಗ ಮಾತ್ರ ಅದು ಪಾವತಿ ಖಾತೆಗೆ ಭೂಮಿಗೆ ಹೋಗುತ್ತೆ.
ಸೊ ಸಬ್ಮಿಟ್ ಅಂತ ಕೊಟ್ಟಾಗ ನಿಮಗೆ ಭೂಮಿಗೆ ಪುಷ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.